ಆಪರೇಷನ್ ಕಮಲದಿಂದ ದೂರ ಉಳಿಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆಯಾ? ಲೋಕಸಭೆಯ ಚುನಾವಣೆಯಲ್ಲಿ ಉಲ್ಟಾ ಆಯ್ತಾ ಬಿಜೆಪಿಯ ಲೆಕ್ಕಾಚಾರ? ಎಂಪಿ ಚುನಾವಣೆಯ ಬಳಿಕ ಕರ್ನಾಟಕ ಸರ್ಕಾರ ಪತನ ಅಂತ ಹೇಳಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೇಳಿದರು. ಈ ಲೆಕ್ಕಾಚಾರ ಅನೇಕ ಬಿಜೆಪಿಯ ವಲಯದಲ್ಲಿ ಹಾಗೇ ತೇಲಿ ಬಿಡ್ತಾ ಇತ್ತು. ಆದರೆ ಇದೀಗ ಆಪರೇಷನ್ ಕಮಲದ ವಿಚಾರದಲ್ಲಿ ಬಿಜೆಪಿ ದೂರ ನಿಲ್ಲಕ್ಕೆ ನಿರ್ಧಾರ ಮಾಡಿದೆ. ಸಂಖ್ಯಾ ಬಲ ಇದೆಯಲ್ಲ, ಬಲಾಬಲದ ಲೆಕ್ಕಾಚಾರದಲ್ಲಿ ಆಪರೇಷನ್ ನಡೆಸಿದರೆ ಬಹಳ ದೊಡ್ಡ ಪೆಟ್ಟನ್ನು ತಿನ್ನಬೇಕಾಗತ್ತೆ. 135 ಸ್ಥಾನ ಮಾಡಬೇಕಾಗತ್ತೆ, ಸುಲಭನಾ? ಅಥವಾ 30-35 ಜನ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ, ಸುಲಭನಾ? ಈ ಚುನಾವಣೆಯಲ್ಲಿ ನಿರೀಕ್ಷಿತ ಸ್ಥಾನಗಳು ಸಿಕ್ಕರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಒಂದು ಶಕ್ತಿ ಬರುತ್ತೆ. ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಹಿನ್ನೆಲೆಯಲ್ಲಿ ಆಪರೇಷನ್ ಕಮಲದಿಂದ ಯಾಕೋ ಹಿಂದೇಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಇದರ ಜೊತೆಗೆ ಕಾಂಗ್ರೆಸ್ ಪಡೆಯಿಂದ ರಿವರ್ಸ್ ಆಪರೇಷನ್ನ ಆತಂಕ ಕೂಡ ಇದೆ. ಎಲ್ಲ ಕಾರಣದಿಂದ ಏನು ಯೋಜನೆ ಇಟ್ಕೊಂಡಿದ್ರಲ್ಲ ಅದೆಲ್ಲವೂ ಕೂಡ ಈಗ ಉಲ್ಟಾ ಆಗೋ ರೀತಿ ಕಾಣಿಸ್ತಾ ಇದೆ.